ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ ಅಂತಿಮಗೊಂಡಿದೆ. ಇನ್ನು ಈ ಒಪ್ಪಂದದ ವಿವರಗಳು ಪ್ರಕಟ ಆಗಿಲ್ಲ. ಆದರೆ ಕೇಂದ್ರ ಸರ್ಕಾರ ಒಂದು ಭರವಸೆಯನ್ನು ನೀಡಿದೆ. ಭಾರತದ ಕೃಷಿ ಮತ್ತು ಹೈನುಗಾರಿಕೆಯ ರಕ್ಷಣೆಗೆ ಸರ್ಕಾರ ಬದ್ಧ ಆಗಿದೆ ಅನ್ನುವ ಮಾತು. ಈ ಒಂದು ಒಪ್ಪಂದದ ವಿವರಗಳು ಪ್ರಕಟವಾಗುವುದಕ್ಕೆ ಮೊದಲು BJP ಮತ್ತು NDA ಸಂಭ್ರಮ ಪಡ್ತಾ ಇವೆ. ಏನು NDA ಸಂಸದೀಯ ಮಂಡಳಿಯ ಸಭೆ ಏನು ನಡೀತು, ಆ ಸಂದರ್ಭದಲ್ಲಿ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸನ್ಮಾನಿಸಲಾಯಿತು. ಹಾಗಿದ್ದರೆ NDA ಮತ್ತು BJP ಸದಸ್ಯರಿಗೆ ಈ ಒಪ್ಪಂದದ ವಿವರಗಳು ಗೊತ್ತಿದೆಯಾ? ಗೊತ್ತಿಲ್ಲ. ಆದರೆ ನಿನ್ನೆ ಒಂದು ಕೇಂದ್ರ ವಾಣಿಜ್ಯ ಸಚಿವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಕೆಲವು ಅಂಶಗಳನ್ನು ಹೇಳಿದರು. ಪಿಯೂಷ್ ಗೋಯಲ್ ಅವರು. ಅವರ ಪ್ರಕಾರ ಇನ್ನೂ ಕೂಡ ಈ ಒಂದು ಒಪ್ಪಂದ ಅಂತಿಮ ಹಂತಕ್ಕೆ ಬಂದಿದೆ ಅನ್ನೋದು, ಇನ್ನೂ ಸಹಿ ಆಗಿಲ್ಲ. ಅದರಲ್ಲಿರುವ ಅಂಶಗಳು ಕೂಡ ಇನ್ನೂ ಬಹಿರಂಗಗೊಂಡಿಲ್ಲ. ಆದರೆ ಅವರು ಒಂದು ಭರವಸೆಯನ್ನು ನೀಡಿದ್ದಾರೆ. ಏನು ಅಂತಂದರೆ, ಈ ಒಪ್ಪಂದ ಭಾರತದ ಪರವಾಗಿದೆ. ಒಂದು ದೃಷ್ಟಿಯಿಂದ ಏನೋ 18%ಗೆ ಈ ಒಂದು ತೆರಿಗೆಯನ್ನು ಇಳಿಸಲಾಗಿದೆ ಭಾರತದಿಂದ ಅಮೆರಿಕಗೆ ರಫ್ತಾಗುವ ವಸ್ತುಗಳಿಗೆ. ಇದು ಆಶಾದಾಯಕವಾದದ್ದು. ಇದು ಒಟ್ಟಾರೆ ಭಾರತದ ರಫ್ತುದಾರರಿಗೆ ಒಳ್ಳೆಯ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಆದರೆ ಅದಷ್ಟಕ್ಕೆ ಸೀಮಿತ ಆಗಿಲ್ಲ. ಕೆಲವು ಪ್ರಶ್ನೆಗಳು ಬಹಳ ಮುಖ್ಯವಾಗಿವೆ. ಸೊ ಯಾಕೆಂತಂದರೆ ಇದರ ವಿವರ ಏನಿದೆ, ವಿವರಗಳು ಪ್ರಕಟ ಆಗಿದ್ದರೂ ಕೂಡ ಕೆಲವೊಂದು ಅಂಶಗಳಿವೆ. ಏನದು? ಮೊದಲನೇದಾಗಿ ಏನು ಐರೋಪ್ಯ ಒಕ್ಕೂಟದ ಜೊತೆ ಭಾರತ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಡ್ತು. ಅದರ ಪರಿಣಾಮವಾಗಿ ತರಾತುರಿಯಿಂದ ಈ ಒಪ್ಪಂದವನ್ನು ಮುಗಿಸುವುದಕ್ಕೆ ಮುಂದಾದಂತೆ ಕಾಡ್ತಾ ಇರೋದು. ಮೇಲ್ನೋಟಕ್ಕೆ ಇದು ಭಾರತಕ್ಕೆ ಅನುಕೂಲಕರ ಅನ್ನುವ ಮಾತು. ಆದರೆ ಏನಿದ್ರೆ ಟೇಕ್ಅವೇಸ್ ಏನು, ಅದನ್ನು ನಾವು ನೋಡಬೇಕಾಗಿದೆ. ಅಂದರೆ ಈ ಟ್ರೇಡ್ ಡೀಲ್ ಆಗುವ ಹೊತ್ತಿಗೆ ಅಮೇರಿಕ ಕೆಲವೊಂದು ನಿರ್ಬಂಧಗಳನ್ನು ಹೇರಿದೆ ಅನ್ನೋದು. ಆ ನಿರ್ಬಂಧಗಳು ಯಾವುವು, ಅದು ಬೀರುವ ಪರಿಣಾಮ ಏನು? ಒಂದು, ರಷ್ಯಾದಿಂದ ಯಾವುದೇ ತೈಲವನ್ನು ಭಾರತ ತರಿಸಿಕೊಳ್ಳುವಂತಿಲ್ಲ. ರಷ್ಯಾದಿಂದನೂ ತರಿಸಿಕೊಳ್ಳೋ ಹಾಗಿಲ್ಲ, ಇರಾನ್ದಿಂದನೂ ತರಿಸಿಕೊಳ್ಳುವ ಹಾಗಿಲ್ಲ. ಇದರ ಪರಿಣಾಮ ಏನಾಗುತ್ತೆ? ಯಾಕೆಂದರೆ ರಷ್ಯಾದಿಂದ ಅತಿ ಕಡಿಮೆ ಬೆಲೆಯಲ್ಲಿ ಭಾರತಕ್ಕೆ ತೈಲ ಬರ್ತಿತ್ತು. ಇದರಿಂದಾಗಿ ಭಾರತದ ತೈಲ ಕಂಪನಿಗಳು ಹೆಚ್ಚು ಶ್ರೀಮಂತವಾಗ್ತಾ ಇತ್ತು. ಹಾಗಿದ್ದರೆ ಇದರ ಪರಿಣಾಮ ಏನಾಗತ್ತೆ ಅಂತ. ಅದರ ಜೊತೆಗೆ ಇನ್ನೊಂದು ನಿರ್ಬಂಧ ಏನು ಅಂದರೆ, ಭಾರತ ಅಮೇರಿಕಾದಿಂದ $500 ಬಿಲಿಯನ್ ವಸ್ತುಗಳನ್ನು ಖರೀದಿಸಬೇಕು ಅನ್ನೋ ಇದು ಒಂದು ಕಂಡೀಷನ್. ಈ ಕಂಡೀಷನನ್ನು ಈಡೇರಿಸೋಕ್ಕೆ ಸಾಧ್ಯನಾ? $500 ಬಿಲಿಯನ್ ತರಿಸ್ಕೊಳ್ಳೋದಕ್ಕೆ. ಆದರೆ ಇದಕ್ಕೆ ಈಗಾಗಲೇ ನೀಡಲಾಗ್ತಾ ಇರುವ ಸ್ಪಷ್ಟನೆ ಏನು ಅಂತಂದರೆ, 5 ವರ್ಷಗಳಲ್ಲಿ $500 ಬಿಲಿಯನ್ ಅಂತ ಭಾರತದ ಏನು ಸರ್ಕಾರಿ ಮೂಲಗಳು ಹೇಳ್ತವೆ. ಅದು ಒಪ್ಪಂದದ ವಿವರಗಳು ಹೊರಗೆ ಬಂದ ಮೇಲೆ ಗೊತ್ತಾಗುತ್ತೆ. ಇನ್ನು ಕೃಷಿ ವಸ್ತುಗಳಕ್ಕೆ ಏನಿದೆ, ಕೃಷಿ ವಸ್ತುಗಳನ್ನು ಭಾರತಕ್ಕೆ ರಫ್ತು ಮಾಡುವ ಬಗ್ಗೆ ಸ್ವಲ್ಪ ಗೊಂದಲ ಇದೆ. ಸೊ ಏನು ಪಿಯೂಷ್ ಗೋಯಲ್ ಅವರು ಹೇಳಿದ ಪ್ರಕಾರ ಕೃಷಿ ಮತ್ತು ಹೈನುಗಾರಿಕೆ ನಾವು ರಕ್ಷಣೆಗೆ ಬದ್ಧವಾಗಿದ್ದೀವಿ ಅಂತಂದರೆ ಏನರ್ಥ? ಕೃಷಿ ಮತ್ತು ಹೈನುಗಾರಿಕೆ ವಸ್ತುಗಳನ್ನು ಅಮೇರಿಕಾದಿಂದ ನಾವು ತರಿಸ್ಕೊಳ್ಳಲ್ಲ, ಅವ್ರಿಗೆ ಬರೋದಕ್ಕೆ ಮಾರ್ಕೆಟನ್ನು ಓಪನ್ ಮಾಡಲ್ಲ ಅಂತ. ಆದರೆ ಅಮೇರಿಕಾ ಕಡೆಯಿಂದ ಹೇಳ್ತಾ ಇರೋದು, ಕೃಷಿ ವಸ್ತುಗಳಿಗೆ ಭಾರತದ ಮಾರುಕಟ್ಟೆ ಏನಿದೆ ಅದು ಲಭ್ಯವಾಗಲಿದೆ ಅನ್ನುವ ಮಾತನ್ನು ಅಮೇರಿಕಾ ಹೇಳುತ್ತೆ. ಹಾಗಿದ್ದರೆ ಕೃಷಿ ವಸ್ತುಗಳು, ಅಮೇರಿಕಾ ಹೇಳುವ ಕೃಷಿ ವಸ್ತುಗಳು ಯಾವುದು, ಅದು ಭಾರತಕ್ಕೆ ಬರುತ್ತಾ? ಈ ಪ್ರಶ್ನೆಗೆ ಒಂದು ವಿವರಗಳು ಏನಿದೆ, ಈ ಒಪ್ಪಂದದ ವಿವರಗಳು ಬಂದ ಮೇಲೆ ಮಾತ್ರ ಗೊತ್ತಾಗೋದಕ್ಕೆ ಸಾಧ್ಯ. ಅದರ ಜೊತೆಗೆ
ಒಟ್ಟಾರೆಯಾಗಿ ಈಗ ಭಾರತದ ವಿದೇಶಾಂಗ ನೀತಿಯ ಮೇಲೆ ಇದು ಯಾವ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಯಾಕೆಂತಂದರೆ ಭಾರತ ಈ ವ್ಯಾಪಾರ ಒಪ್ಪಂದದ ಮಾತುಕತೆ ಪ್ರಾರಂಭ ಆದದ್ದು ಕಳೆದ ವರ್ಷದ ಜನವರಿ. ಅಂದರೆ ಈ ಜನವರಿಗೆ 1 ವರ್ಷ. ಅಮೆರಿಕ ಉಳಿದೆಲ್ಲ ರಾಷ್ಟ್ರಗಳ ಜೊತೆ ವ್ಯಾಪಾರ ಒಪ್ಪಂದದ ಬಗ್ಗೆ ಟ್ರೇಡ್ ಡೀಲ್ ಬಗ್ಗೆ ಮಾತನಾಡುವುದಕ್ಕಿಂತ ಮೊದಲು ಭಾರತದ ಜೊತೆ ಪ್ರಾರಂಭ ಮಾಡಿತ್ತು. ಆದರೆ ಅದು ಅಂತಿಮಗೊಳ್ಳಿಲ್ಲ. ಯಾಕೆಂದರೆ ಹೈನುಗಾರಿಕೆ ಮತ್ತು ಕೃಷಿ ಉತ್ಪನ್ನಗಳಿದೆ ಎಲ್ಲ ಬಹಳ ದೊಡ್ಡ ಸಮಸ್ಯೆ ಆಗಿತ್ತು ಭಾರತ. ಯಾಕೆಂದರೆ ಭಾರತ ಈ ಕೃಷಿ ವಿಚಾರಕ್ಕೆ ಸಂಬಂಧಪಟ್ಟ ಹೆಚ್ಚು ಸೆನ್ಸಿಟಿವ್ ಆಗಿರುವಂಥದ್ದು. ಸೊ ಆ ಮಾರುಕಟ್ಟೆಯನ್ನು ಓಪನ್ ಮಾಡಿದ್ರೆ ನಮ್ಮ ಕೃಷಿಕರಿಗೆ ಏನಾಗುತ್ತೆ ಅನ್ನಿಸ್ತು, ಒಟ್ಟಾರೆ ನಮ್ಮ ಕೃಷಿ ಕ್ಷೇತ್ರಕ್ಕೆ ಏನಾಗುತ್ತೆ. ಆದರೆ ಈಗ ಅಮೇರಿಕ ಹೇಳ್ತಾ ಇರೋದು ನೋಡಿದ್ರೆ ಏನು ಆಗಿದ್ದರೆ, ಒಂದು. ಎರಡನೇ ಪ್ರಶ್ನೆ, ಈ ಒಪ್ಪಂದ ಏನಿದೆ ಇದು ನಿಜವಾಗಿ ಭಾರತಕ್ಕೆ ಲಾಭದಾಯಕ ಅಥವಾ ಇದೊಂದು ಫೇಸ್ ಸೇವಿಂಗ ಅಂತ. ಇದು ಫೇಸ್ ಸೇವಿಂಗ, ಈ ಪ್ರಶ್ನೆಗೆ ಉತ್ತರ ಕೂಡ ಗೊತ್ತಾಗಬೇಕಾಗಿದೆ. ಇನ್ನೊಂದು, ಈ ರಷ್ಯಾ ಮತ್ತು ಚೀನಾ ಈ ಒಪ್ಪಂದದ ಬಗ್ಗೆ ಯಾವ ಪ್ರತಿಕ್ರಿಯೆಯನ್ನು ನೀಡುತ್ತವೆ. ರಷ್ಯಾ ಒಂದು ಪ್ರತಿಕ್ರಿಯೆಯನ್ನು ಈಗಾಗಲೇ ನೀಡಿದೆ. ಏನದು? ಅದು ಕುತೂಹಲಕರವಾದ್ದು. ರಷ್ಯಾ ಹೇಳುತ್ತೆ, ಕಚ್ಚಾ ತೈಲ ಖರೀದಿ ಸ್ಥಗಿತಗೊಳಿಸುವ ಕುರಿತು ಭಾರತದಿಂದ ಯಾವುದೇ ರೀತಿಯ ಸಂದೇಶವನ್ನು ಸ್ವೀಕರಿಸಿಲ್ಲ ಅಂತ ರಷ್ಯಾ ಹೇಳ್ತಾ ಇದೆ. ಏನು ಹೇಳ್ತಾರೆ, ರಷ್ಯಾ ಸರ್ಕಾರದ ವಕ್ತಾರ ಅವರು ಡಿಮಿತ್ರಿ ಪೆಸ್ಕೋವ್ ಅವರು ಹೇಳೋದು, ಈ ವಿಚಾರವಾಗಿ ಭಾರತದಿಂದ ಇದುವರೆಗೆ ಅಧಿಕೃತ ಹೇಳಿಕೆ ಬಿದ್ದಿಲ್ಲ ಅನ್ನೋದು ಮಾತನ್ನು ಹೇಳ್ತಾ ಇದೆ. ಹಾಗಿದ್ದರೆ ಅಮೇರಿಕಾದ ಜೊತೆ ಈ ಒಪ್ಪಂದವನ್ನು ಅಂತಿಮ ಹಂತಕ್ಕೆ ಬಂದು ಸಹಿ ಹಾಕುವ ಹಂತಕ್ಕೆ ಬಂದ ಸಂದರ್ಭದಲ್ಲೂ ಕೂಡ ಕಚ್ಚಾ ತೈಲವನ್ನು ರಫ್ತು ಮಾಡಿಕೊಳ್ಳುವ ವಿಚಾರದಲ್ಲಿ ನಮ್ಮ ಆಲ್ ಸೀಸನ್ಡ್ ಫ್ರೆಂಡ್ ಅಂತ ಹೇಳ್ಬೋದಾದ ರಷ್ಯಾಕ್ಕೆ ಹೇಳೇ ಇಲ್ವಾ ನಾವು ನಿಲ್ಲಿಸ್ತೀವಿ ಅಂತ. ಇದು ಅದರ ಜೊತೆಗೆ ಅವರು ಇನ್ನೂ ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಕಚ್ಚಾ ತೈಲ ಖರೀದಿ ಒಪ್ಪಂದಗಳನ್ನು ರದ್ದುಗೊಳಿಸುವ ಕುರಿತು ಭಾರತದ ತೈಲ ಸಂಸ್ಕರಣಾ ಕೇಂದ್ರಗಳಿಂದಲೂ ತಮ್ಮ ಮಾಹಿತಿ ಬಂದಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಏನು ಆ್ಯಕ್ಚುಯಲ್ ಸಿಚುವೇಶನ್ ಅದು ಗೊತ್ತಿಲ್ಲ. ಆದ್ದರಿಂದ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ. ಒಂದು, ಈ ಕಚ್ಚಾ ತೈಲವನ್ನು ತರಿಸಿಕೊಳ್ಳುವ ವಿಚಾರದಲ್ಲಿ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನೀಡಿರುವ ಹೇಳಿಕೆಗಳು. ಟ್ರಂಪ್ ಅವರು ಯೂಶ್ವಲಿ ಇತ್ತೀಚೆಗೆ ಭಾರತ ಸರ್ಕಾರದ ಪ್ರತಿನಿಧಿಯಂತೆ ಮಾತನಾಡ್ತಾರೆ. ಅವರು ಭಾರತದ ಯಾವುದೋ ಸಚಿವರಾದ ಆಗಿರಬೇಕು ಅನ್ನೋ ಟೈಪ್ ಕಾಣುತ್ತೆ. ಇದು ಆಪರೇಷನ್ ಸಿಂಧೂರದ ನಂತರ ನಮ್ಮ ವಿದೇಶಾಂಗ ಇಲಾಖೆ ಟ್ರಂಪ್ ಅವರ ಕೈಗಳಿಗೆ ಬಂದಿದೆಯೇನೋ ಗೊತ್ತಿಲ್ಲ ನನಗೆ. ನಾವೇ ಅವ್ರಿಗೆ ಕೊಟ್ಟಿದ್ದೀವೋ ಗೊತ್ತಿಲ್ಲ, ಸ್ಟೇಟ್ಮೆಂಟಲ್ಲಿ ಕೊಡ್ತಾ ಬರ್ತಾರೆ. ಇಲ್ಲಿ ನಾವು ರಿಯಾಕ್ಟೇ ಮಾಡಲ್ಲ. ಅವರು ಹೇಳೋ ಪ್ರಕಾರ ಈಗಾಗಲೇ ಭಾರತ ರಷ್ಯಾದಿಂದ ಕಚ್ಚಾ ತೈಲವನ್ನು ತರಿಸಿಕೊಳ್ಳದಿರುವ ತೀರ್ಮಾನ ತಗೊಂಡಿದೆ ಮತ್ತು ವೆನಿಜುಲಾದಿಂದ ತರಿಸ್ಕೊಳ್ತಾ ಇದೆ ಅಂತ. ನೀವು ವೆನಿಜುಲಾದಿಂದ ಈ ಕಚ್ಚಾ ತೈಲವನ್ನು ತರಿಸ್ಕೊಂಡ್ರೆ ಅದರ ಲಾಭ ಆಗೋದು ಅಮೇರಿಕಕ್ಕೆ. ಅಮೇರಿಕಕ್ಕೆ ಲಾಭ ಮಾಡುವುದಕ್ಕೆ ಭಾರತ ಹೊರಟಿದೆ ತಲೆ ಬಗ್ಗಿಸ್ಕೊಂಡು. ಅದರಂತೆ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಜೊತೆಗೆ ನಿಂತ ರಷ್ಯಾಕ್ಕೆ ನಾವು ಗೂಟ ಹೊಡಿತಿದ್ದೀವಾ? ಇದು ಈ ಸಂದರ್ಭದ ಬಹಳ ಮುಖ್ಯ ಪ್ರಶ್ನೆ. ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಇದೆ. ಈಗ ಈ ಒಂದು ಕಚ್ಚಾ ತೈಲವನ್ನು ತರಿಸಿಕೊಳ್ಳುವುದಂತೆ ನಿರ್ಬಂಧ ಹೇಳಿರುವ ಅಮೇರಿಕ ನಾಳೆ ಭಾರತ ಮತ್ತು ರಷ್ಯಾ ನಡುವಿನ ರಕ್ಷಣಾ ಒಪ್ಪಂದದ ಮೇಲೂ ಕೂಡ ಕಣ್ಣಾಕ್ಬೋದು. ನೀವು ಯಾವುದೇ ಯುದ್ಧ ಸಾಮಗ್ರಿಗಳನ್ನು ರಷ್ಯಾದಿಂದ ತರಿಸ್ಕೊಳ್ಕೂಡ್ದು, ಅದು ಕೇವಲ ನಮ್ಮ ದೇಶದಿಂದ ತೆಗೆದುಕೊಂಥ ಒಪ್ಪಂದವನ್ನು ಟ್ರಂಪ್ ಹಾಕಿದರೆ ಆಗ ನಮ್ಮ ಗತಿ ಏನು? ಈ ಪ್ರಶ್ನೆ ಏನಿದೆ, ಈ ಪ್ರಶ್ನೆ ಬಹಳ ಬಹಳ ಮುಖ್ಯವಾದ್ದು ಅಂತ. ಟ್ರಂಪ್ ಒಂಥರ ಪಿಕಲ್ ಮೈಂಡೆಡ್ ಫೆಲೋ. ಅವ್ರು ಯಾವ ಟೈಮಿಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಏನು ಹೇಳ್ತಾರೆ, ನಾವು ಅದನ್ನ ಯೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಇದು ಒಟ್ಟಾರೆಯಾಗಿ ನಮ್ಮ ವಿದೇಶಾಂಗ ನೀತಿಯ ಮೇಲೆ ಒಂದು ರೀತಿಯಲ್ಲಿ ದುಷ್ಪರಿಣಾಮವನ್ನು ಬೀರುತ್ತೆ ಅಂತ. ಹಾಗಿದ್ದರೆ ಯಾಕೆ ಈ ಒಪ್ಪಂದ ಇಷ್ಟು ಕಾಲ ಆಗದಿರುವುದು ಆಯಿತು? ಈ ಬಗ್ಗೆ ಹಲವು ರೀತಿಯ
ಸಿ ವಿಶ್ಲೇಷಣೆಗಳಿವೆ. ಒಂದು, ಅಮೇರಿಕ ಭಾರತದ ಪ್ರಧಾನಿಯವರ ಮೇಲೆ ಒತ್ತಡ ಹೇರುವುದರಲ್ಲಿ ಯಶಸ್ವಿಯಾಗಿದೆ. ಈ ಒತ್ತಡ ಹೇರುವುದಕ್ಕೆ ಕನಿಷ್ಠ 2-3 ಭಾಳ ಪ್ರಮುಖವಾದ ಅಂಶಗಳನ್ನು ಗುರುತಿಸಬಹುದು ಅಂತ. ಒಂದು, ಕಾಂಗ್ರೆಸ್ ಮತ್ತು ಇತರ ಪ್ರತಿಪಕ್ಷಗಳ ರಿಯಾಕ್ಷನ್ ಏನಿದೆ ಅಂದರೆ, ಮೋದಿಯವರು ಹೆದರಿದ್ದಾರೆ ಅಂತ. ಈ ಮಾತನ್ನು ಸದನದ ಒಳಗಡೆಗೆ ಪ್ರತಿಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ, ಮೋದಿಯವರು ಹೆದರಿದ್ದಾರೆ ಅಂತ. ಮೋದಿಯವರು ಎದ್ನಿಂದ ನಾನೇನು ಹೆದರಿಲ್ಲ ಅನ್ನುವ ಮಾತನ್ನು ಹೇಳಿಲ್ಲ. ಸೊ ಆದರೆ ಅವರು ಈ ಒಂದು ಒಪ್ಪಂದದ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಮೋದಿಯವರು. ಭಾರತ ಹಾಗೂ ಅಮೇರಿಕ ನಡುವಿನ ವ್ಯಾಪಾರ ಒಪ್ಪಂದವು ಬಹುದೊಡ್ಡ ನಿರ್ಧಾರವಾಗಿದೆ, ದೇಶದ ಪ್ರತಿಯೊಬ್ಬರಿಗೂ ಅನುಕೂಲವಾಗಲಿದೆ ಅನ್ನುವ ಮಾತನ್ನು ಹೇಳ್ತಾರೆ. ಸೊ ಇದನ್ನ ಹಿಂಗೆ ಜನರಲೈಸ್ ಮಾಡಿ ಹೇಳೋಕ್ಕಾಗಲ್ಲ. ಅನುಕೂಲ ಆಗುತ್ತೋ ಇಲ್ಲೋ ಅನ್ನೋದು ವಿವರಗಳ ಪ್ರಕಟ ಆದ್ಮೇಲೆ ಗೊತ್ತಾಗಬೇಕು. ಇವರು ವಿವರವನ್ನು ಪ್ರಕಟಿಸಿಲ್ಲ. ಆದರೆ ಮೂಲ ಅಂದರೆ ಮೋದಿಯವರು ಹೆದರಿ ಈ ಒಪ್ಪಂದವನ್ನು ಮಾಡ್ಕೊಂಡ್ರ. ಅದಕ್ಕೆ 2-3 ಭಾಳ ಮುಖ್ಯವಾದ ಕಾರಣಗಳಿವೆ ಅಂತ ನನಗೆ ಅನಿಸುತ್ತೆ. ಒಂದು, ಅದಾನಿಯವರು, ಗೌತಮ್ ಅದಾನಿಯವರು, ಅವರೇ ಒಂದು ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಫೈನಾನ್ಸಿಯಲ್ ಸ್ಟ್ರಕ್ಚರ್ ಇದ್ದ ಹಾಗೆ. ಮೋದಿ ಮತ್ತು ಬಿ ಜೆ ಪಿಯವರ ಈ ಫೈನಾನ್ಸಿಯಲ್ ಸ್ಟ್ರಕ್ಚರ್ ಯಾರು ಅಂತ ಅಂದರೆ ಅವರೇ ಗೌತಮ್ ಅದಾನಿಯವರು. ಸೊ ಅವರ ಮೇಲೆ ಹೇಳ್ತಾ ಇರುವಂಥ ಒತ್ತಡ ಬಹಳ ಸೀರಿಯಸ್ ಆದ ಒತ್ತಡವನ್ನು ಅಮೇರಿಕ ಹಾಕ್ತಾ ಇದೆ. ಅದಕ್ಕಾಗಿ ಮೋಸ್ಟ್ ಪ್ರೊಬೆಬಲಿ 56 ಇಂಚಿನ ನಮ್ಮ ಪ್ರಧಾನಿಗಳು ಹೆದರಿರಬಹುದು ಅಂತ. ಅದರ ಜೊತೆಗೆ ಎಪ್ಸ್ಟೈನ್ ಫೈಲ್ಗಳು. ಸೊ ಇದರಲ್ಲಿ ಬರ್ತಾ ಇರುವ ಅಂಶಗಳು ಕೂಡ ಪ್ರಧಾನಿಯವರನ್ನು ಭಯಗ್ರಸ್ತರನ್ನಾಗಿ ಮಾಡಿರುವ ಎಲ್ಲ ಚಾನ್ಸಸ್ಸು ಕಾಣುತ್ತೆ. ಆದ್ದರಿಂದ ಅಮೇರಿಕಾದ ಒತ್ತಡಕ್ಕೆ ಮೋದಿಯವರು ಮಣಿದಿರಬಹುದು ಅಂತ. ಅದರ ನಡುವೆ ಈ ವ್ಯಾಪಾರ ಒಪ್ಪಂದಕ್ಕೆ ನಾವು ಒಪ್ಕೋತೀನಿ, ಈ ಎಪ್ಸ್ಟೈನ್ ಫೈಲ್ಗಳ ವಿವರಗಳಾಗಲಿ ಅದನ್ನು ಬಹಿರಂಗಪಡಿಸಬೇಡಿ, ಅದೇ ರೀತಿ ಅದಾನಿ ಮೇಲಿನ ಪ್ರಕರಣ ಏನಿದೆ ಅದನ್ನು ಮುಂದುವರಿಸಬೇಡಿ ಅನ್ನೋ ಒಪ್ಪಂದ ಆದರೂ ಆಗಿರಬಹುದೇನು ಗೊತ್ತಿಲ್ಲ. ಆದ್ದರಿಂದ ಈ ಒಂದು ಭಾರತ ಮತ್ತು ಅಮೇರಿಕ ನಡುವಿನ ಈ ವ್ಯಾಪಾರ ಒಪ್ಪಂದ ಏನಿದೆ, ಈ 18% ಶುಲ್ಕ ವಿಧಿಸಿರುವುದು ಭಾರತಕ್ಕೆ ನಮಗೆ ಲಾಭದಾಯಕವಾದ್ದು, ಅನುಮಾನ ಬೇಕಾಗಿಲ್ಲ. ಆದರೆ ಅದರ ಒಳಗಡೆ ಇರುವ ಅಂಶಗಳು ಯಾವುವು, ಅದು ಎಷ್ಟರ ಮಟ್ಟಿಗೆ ಭಾರತದ ಮೇಲೆ ಒಟ್ಟಾರೆ ಪರಿಣಾಮ ಬೀರುತ್ತೆ, ನಮ್ಮ ವಿದೇಶಾಂಗ ನೀತಿ ಏನಿದೆ ಅದರ ಮೇಲೆ ಯಾವ ಪರಿಣಾಮ ಬೀರುತ್ತೆ, ಮತ್ತು ನಮ್ಮ ಸಾರ್ವಕಾಲಿಕ ಸ್ನೇಹಿತ ರಷ್ಯಾವನ್ನು ಸಂಪೂರ್ಣವಾಗಿ ಡಂಪ್ ಮಾಡಿಸುವುದರಲ್ಲಿ ಯಶಸ್ವಿ ಆಗ್ತಾರೆ ಟ್ರಂಪ್, ಮೋದಿ. ಈ ಭಯಗ್ರಸ್ತರಾಗಿರುವ ಮೋದಿ ಮತ್ತು ಕೇಂದ್ರ ಸರ್ಕಾರ ರಷ್ಯಾವನ್ನು ಡಂಪ್ ಮಾಡುತ್ತಾ? ಇದು ಪ್ರಶ್ನೆ. ಈ ಪ್ರಶ್ನೆಗಳಿಗೆ ಉತ್ತರ ಕಾಲವೇ ನೀಡಬೇಕು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.